ಪ್ಯಾಸೆಂಜರ್ಸ್ ಮಾತ್ರ ಒಳಗೆ ಎಂಟ್ರಿ ಇರುತ್ತೆ. ಬಟ್ ಇಲ್ಲ ಆಗಲ್ಲ, ಲ್ಯಾಂಡ್ ಆಗೋ ಪ್ಲೇಸ್ ಸಿಗುತ್ತೆ. ಹೋಗ್ಬೋದು ಬಾರಮ್ಮ ಬೈತಾರೆ, ಅದನ್ನ ನಂಬಲ್ಲ. ಕನ್ನಡದಿಂದ ಪ್ರಪಂಚದ ಎಲ್ಲ ಭಾಷೆಗಳಿಗೆ ರಾಣಿ ಅನ್ನಲ್ಲೇ ಏನೋ ನನ್ನ ಕನ್ನಡ ನನ್ನ ಎಂಬ. ಅನ್ಕೊಂತೀನಿ ಆ್ಯಂಡ್ ಯಾವಾಗಲೂ ಹಾಗೆ ಬಿಸ್ನೆಸ್ ಆಗಿರಿ. ನಾನು ಮಾರಿಷಿಯಸ್ಸಿಗೆ ಬಂದು 1.5 year ಆಯಿತು. 1.5 year ಆದರೂ ಇಂಡಿಯಾಗೆ ಬರೋಕ್ಕಾಗ್ತಾ ಇಲ್ಲ. ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ. ಏನು ಮಾಡಬೇಕು, ಅದಕ್ಕೆ ಏರ್ಪೋರ್ಟ್ ತನಕ ಹೋಗಬೇಕು, ಇಂಡಿಯಾ ಫ್ಲೈಟ್ಗೆ ಟಾಟಾ ಬೈ ಬೈ ಹೇಳಬೇಕು. ಸೊ ಯಾರೆಲ್ಲ ನನ್ನ ಫ್ರೆಂಡ್ಸ್ ಹೋಗ್ತಾರೆ, ಇಂಡಿಯಾಗೆ ಹೊರಟಿರ್ತಾರೆ, ನಾನು ಅವ್ರ ಜೊತೆಲಿ ಹೋಗ್ಬಿಟ್ಟು ಏರ್ಪೋರ್ಟ್ ತನಕ ಇಂಡಿಯಾ ಫ್ಲೈಟ್ಗೆ ಆಯ್ ಬಾಯ್ ಹೇಳ್ಬಿಟ್ಟು ಬರ್ತೀನಿ. ಸ್ವಲ್ಪ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಇಂಡಿಯಾನ ಟಚ್ ಮಾಡಿಲ್ಲ ಅಂದ್ರೂ ಅಟ್ಲೀಸ್ಟ್ ಇಂಡಿಯನ್ ಫ್ಲೈಟ್ನ ನೋಡ್ಕೊಂಡು ಬರ್ತೀನಿ ಅಂತ. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಹಾಗೆ ನಿಮಗೂ ತೋರಿಸ್ತೀನಿ ಮಾರಿಷಿಯಸ್ದು ಏರ್ಪೋರ್ಟ್ ಹೇಗಿದೆ ಅಂತ. ಬನ್ನಿ ಹೋಗೋಣ. ಇವಾಗ ಇಂಡಿಯಾಗೆ ಹೋಗ್ತಿರೋದು ಇವರು ಮನ್ಪ್ರೀತ್ ಅಂತ ಅವ್ರ ಹೆಸರು. ಇವ್ರಿಗೆ ಹ್ಯಾಪಿ ಜರ್ನಿ ಮಾಡ್ಬಿಡಿ ನೀವು ಒಂದ್ಸಲ. ಇವರು ನಿಶಾ ಅಂತ, ಇವ್ರನ್ನು ಬರ್ತಿದ್ದಾರೆ ನನ್ನ ಜೊತೆ. ಮುझे इंडिया से थोड़ा मत लेके आओ. इंडिया से मत लेके आओ. इंडिया का क्या बोलते हैं, मत टच, मिट्टी टच करने को नहीं हो रहा है. एटलीस्ट मिट्टी ही मेरा टच करने दो. ओके बनी, हम कार रेडी है. ಬಿಂದಾಸ್ ಬಿಂದಾಸ್. ನಮಸ್ಕಾರ ಕರ್ನಾಟಕ. ಸೊ ಇವ್ರು ಬರ್ತಿದ್ದಾರೆ ನಮ್ಮ ಜೊತೆ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ಲಿಕ್ಕೆ. ಹೌದು बैठलो नहीं. आपकी कौन सा फ्लाइट है? कौन सा फ्लाइट? एयर मॉरिशस. ಹೌದು. ಸೊ ನಿಮ್ಗೆ ಹೇಳ್ಬೇಕು, ಕೋವಿಡ್ ಇತ್ತಲ್ಲ, ಕೋವಿಡ್ ಟೈಮಲ್ಲಿ ಇವರಿಗೆ ಬಿಸ್ನೆಸ್ ಎಲ್ಲ ಕಡಿಮೆ ಆಯಿತು ಅಂದ್ಬಿಟ್ಟು ಏರ್ ಮಾರಿಷಿಯಸ್ ತುಂಬ ಫ್ಲೈಟ್ಗಳನ್ನ ಸೇಲ್ ಮಾಡಿದ್ದಾರೆ. ಇರೋ ಸ್ವಲ್ಪ ಫ್ಲೈಟ್ನ ಏರ್ ಫ್ರಾನ್ಸ್ ಜೊತೆ ಮತ್ತು ಎಮಿರೇಟ್ಸ್ ಜೊತೆ ಟೈಅಪ್ ಮಾಡ್ಕೊಂಡಿದ್ದಾರೆ. ಇದು ಮಾರಿಷಿಯಸ್ ಪೆಟ್ರೋಲ್ ಬಂಕ್. ಪ್ರೈಸ್ ನೋಡ್ಬೋದು. ಪ್ರೈಸ್ किधर है भाई? 66.20 1 ಲೀಟರ್. 66 ರೂಪಾಯಿ 20 ಪೈಸೆ ಮಾರಿಷಿಯನ್ ರುಪೀಸ್. ಇಂಡಿಯಾ ಕನ್ವರ್ಟ್ ಮಾಡಿದ್ರೆ 110 ಇಂದ 120 ರುಪೀಸ್ ಆಗುತ್ತೆ. ಇದು ಏರ್ಪೋರ್ಟ್ದು ಎಂಟ್ರಿ ಗೇಟು. ಒನ್ಸ್ ಎಂಟರ್ ಆದರೆ 15 minutes ಟೈಮ್ ಕೊಡ್ತಾರೆ. ಆ 15 minutes ಒಳಗೆ ನಾವು ಪ್ಯಾಸೆಂಜರ್ಸ್ಗೆ ಡ್ರಾಪ್ ಮಾಡಿ ಬರಬೇಕು, ಇಲ್ಲಾಂದರೆ ಫೈನ್ ಕಟ್ಟಬೇಕಾಗುತ್ತೆ. ಇಲ್ಲಿ ನೋಡ್ಬೋದು 2 ವೇ ಇದೆ. ಡಿಪಾರ್ಚರ್ ಡ್ರಾಪ್ ಆಫ್ ಮತ್ತು ಅರೈವಲ್ ಪಾರ್ಕಿಂಗ್ ಅಂತ. ಡ್ರಾಪ್ ಮಾಡಲಿಕ್ಕೇ ಒಂದು ವೇ ಮತ್ತು ಪ್ಯಾಸೆಂಜರ್ಸ್ನ ಪಿಕ್ ಮಾಡಲಿಕ್ಕೆ ಅಂತಲೇ ಒಂದು ವೇ. ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ ಅಲ್ಲ, ಟ್ರಾಫಿಕ್ ಆಗಬಾರ್ದು ಅಂತ.
ಫಸ್ಟಲ್ಲಿ ವಿಸ್ತಾರ ಇದೆ, ನೆಕ್ಸ್ಟ್ ಎಮರಲ್ಡ್ಸ್ ಇದೆ, ಇಲ್ಲಿ ಏರ್ ಮಾರಿಷಿಯಸ್ ಇದೆ. ಸೊ ಇವರು ನನ್ನ ಫ್ರೆಂಡ್ ಹೋಗ್ಬೇಕಾಗಿರೋದು ಏರ್ ಮಾರಿಷಿಯಸ್ಗೆ. ಇವರು ನೋಡಿ ಎಷ್ಟು ಕೂಲಾಗಿ ಬರ್ತಿದ್ದಾರೆ. ಹೋಗ್ಬೇಕಾಗಿರೋದು ಇವರು ಈ ಕಡೆ ನದಿನ ಬೈ ಲಗೇಜ್ ಎತ್ಕೊಂಡು ಓಡ್ತಿದ್ದಾರೆ, ಲೇಟ್ ಆಗಿಬಿಡುತ್ತೆ ಅಂತ. ಆ್ಯಕ್ಚುಲಿ ಎಂಟ್ರಿ ಕ್ಲೋಸ್ ಮಾಡಿದ್ದಾರೆ ಇಲ್ಲಿ. ಇದು ಮಾರಿಷಿಯಸ್ ಏರ್ಪೋರ್ಟ್ನ ಆಚೆ ಕಡೆ ಇರುವಂಥ ವ್ಯೂ. ಇಲ್ಲಿ ಜನನೇ ಇಲ್ಲ ನೋಡಿ ಅಷ್ಟು. ನಮ್ಮಲ್ಲಿ ಜನಗಳು ತುಂಬಿ ತುಳುಕ್ತಾ ಇರ್ತಾರೆ. ಇಲ್ಲಿ ನೋಡಿ ಇನ್ನೊಂದು ನೋಟಿಸ್ ಮಾಡ್ಬೋದು, ಈ ಬೋರ್ಡಲ್ಲಿ ಇಂಗ್ಲೀಷ್, ಹಿಂದಿ ಮತ್ತು ಚೈನೀಸ್ ಲ್ಯಾಂಗ್ವೇಜ್ ಮಾಡ್ತಿದ್ದಾರೆ. नंबर क्या है रे? 748 B3 B13. ನಮ್ಮಲ್ಲಿ ಬ್ಯಾಂಗ್ಳೂರಲ್ಲಿ ಪ್ಯಾಸೆಂಜರ್ಸ್ಗೆ ಮಾತ್ರ ಒಳಗೆ ಎಂಟ್ರಿ ಕೊಡ್ತಾರೆ, ಬಟ್ ಇಲ್ಲಿ ಆ ಥರ ಅಲ್ಲ. ನಾವು ಬರ್ಬೋದು. ಹೋಗ್ಬೇಕಾಗಿರೋದು ಅವ್ರನ್ನ ಬಿಟ್ಟು ನಾನು ಮುಂದೆ ಹೋಗ್ತಾ ನಾನು ನೋಡಲಿಲ್ಲ ಆ್ಯಕ್ಚುಲಿ ಅವರು ಅಲ್ಲೇ ನಿಂತಿದ್ದಾರೆ ಅಂತ. ಹಾಂ, ಏನಮ್ಮ ನಿಮ್ಮದು ಕನ್ನಡ ಮಾತಾಡ್ತೀರ? ಕನ್ನಡದಲ್ಲೇ ಮಾತಾಡಿ. ಉದಾರೆ ನೈ Happy journey. ಏನಾದರೂ ವೆಯ್ಟ್ ಜಾಸ್ತಿ ಇದ್ದರೆ ಮುಂಬೈಯಿಂದ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿಂದ ಏನೂ ಆಗಲ್ಲ. ಇಲ್ಲಿಂದ ಇಂಟರ್ನ್ಯಾಷನಲ್ ಫ್ಲೈಟ್. ಮುಂಬೈಯಿಂದ ಚಂಡೀಗಢ್ಗೆ ಬನ್ನಿ ಎಲ್ಲರಿಗೂ ಇಲ್ಲ, ಅವರಿಗಿಲ್ಲ ಫ್ಲೈಟ್ ತೋರಿಸೋದಿದೆ. ಬನ್ನಿ, ಹ್ಯಾಪಿ ಜರ್ನಿ ಅಲ್ಲೂ ಹಾಕ್ಬೋದು. ಸೊ 15 ಮಿನಿಟ್ಸ್ ಅಷ್ಟೇ ನಮಗೆ ಟೈಮ್ ಕೊಟ್ಟಿರ್ತಾರೆ. 15 ಮಿನಿಟ್ಸ್ ಒಳಗೆ ನಾವು ಎಂಟ್ರೆನ್ಸ್ನ ರೀಚ್ ಆಗಬೇಕು. ನಮ್ಮ ಡ್ರೈವರು ಕೂಗ್ತಿದ್ದಾರೆ, ಟೈಮ್ ಆಗ್ತಿದೆ ಅಂತ. ಸೊ ಓಕೆ, ನಿಮಗೆ ಮತ್ತೆ ಸಿಗ್ತೀನಿ. ನನ್ನ ವೀಡಿಯೋಸ್ಗೆ ವ್ಯೂ ಬರೋದಿಲ್ಲ ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ನೀನು ಕನ್ನಡ ಲ್ಯಾಂಗ್ವೇಜಲ್ಲಿ ಮಾಡ್ತೀಯಾ, ಅದಕ್ಕೆ ನೀನು ವೀಡಿಯೋಸ್ ವ್ಯೂಸ್ ಬರೋದಿಲ್ಲ ಜಾಸ್ತಿ, ಕನ್ನಡದಲ್ಲಿ ಮಾಡಬೇಡ ಅಂತ ಹೇಳ್ತಾರೆ. ಬಟ್ ನಾನು ಅದನ್ನು ನಂಬಲ್ಲ. ಕನ್ನಡದಿಂದ ನನಗೆ ವ್ಯೂಸ್ ಹೋಗಲ್ಲ ಅಂತ. ನಾನು ವೀಡಿಯೋ ಮಾಡೋ ರೀತಿ ಜನಗಳಿಗೆ ಇಷ್ಟ ಆಗ್ತಿಲ್ವೋ ಏನೋ ಗೊತ್ತಿಲ್ಲ ನನಗೆ. ಅದಕ್ಕೋಸ್ಕರ ನಾನು ಕನ್ನಡ ಲ್ಯಾಂಗ್ವೇಜಿಂದ ನನಗೆ ವ್ಯೂಸ್ ಬರ್ತಿಲ್ಲ ಅನ್ನೋದನ್ನು ನಾನು ನಂಬೋದಿಲ್ಲ. ಕನ್ನಡಿಗರಿಗಷ್ಟೇ ಗೊತ್ತು ಕನ್ನಡಕ್ಕಿರೋ ಗತ್ತು. ನನಗೆ ನನ್ನ ಲ್ಯಾಂಗ್ವೇಜ್ ಮೇಲೆ, ನನ್ನ ಭಾಷೆ ಮೇಲೆ ಹೆಮ್ಮೆ ಇದೆ. ನಮ್ಮ ಕನ್ನಡ ಅಂತಿಂಥ ಭಾಷೆ ಅಲ್ಲ, ವಿಶ್ವ ಲಿಪಿಗಳ ರಾಣಿ ಅಂತ ಕರೆಸ್ಕೊಳ್ಳೋಂಥ ಕನ್ನಡ ನಮ್ಮದು. ಪ್ರಪಂಚದ ಎಲ್ಲ ಭಾಷೆಗಳ ರಾಜ ಇಂಗ್ಲೀಷ್ ಆದರೆ ಪ್ರಪಂಚದ ಎಲ್ಲ ಭಾಷೆಗಳ ರಾಣಿ ಕನ್ನಡ ಅಂತ ಕರೆಸ್ಕೊಳ್ಳುತ್ತೆ. ಅಂಥ ಕನ್ನಡದ ಬಗ್ಗೆ ನನಗೆ ಹೆಮ್ಮೆ ಇದೆ. ನಾನು ಕನ್ನಡತಿ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ವ್ಯೂಸ್ ಇವತ್ತಿಲ್ಲ ನಾಳೆ ಬರ್ಬೋದು, ಬರದೇ ಇದ್ರೂ ಪರವಾಗಿಲ್ಲ. ಯಾರು ಕೇರ್ ಮಾಡ್ತಾರೆ? ಬೇಕಾಗಿಲ್ಲ ವ್ಯೂಸ್. ನೋಡೋವಷ್ಟು ಜನ ನೋಡಲಿ. ನನ್ನನ್ನು ಪ್ರೀತಿಸೋ ಅಂತ ಸ್ವಲ್ಪ ಜನ ಇದ್ದೇ ಇದ್ದಾರೆ. ಅವ್ರು ನೋಡಿದ್ರೆ ನನಗೆ ಸಾಕು. ನನ್ನ ಕನ್ನಡ ನನ್ನ ಹೆಮ್ಮೆ.
ಮಾರಿಷಸ್ಸಿಗೆ ಬರೋ ಅಂತ ಎಲ್ಲ ಫ್ಲೈಟ್ಗಳು ಟೇಕ್ ಆಫ್ ಆಗೋದು ಮತ್ತೆ ಲ್ಯಾಂಡ್ ಆಗೋದು ಇದೇ ಜಾಗದಲ್ಲಿ. ನಾವು ಬಂದು ನೋಡಿಕೊಂಡು ಏನೋ ಇಂಡಿಯಾಗೆ ಹೋಗೋಕ್ಕಾಗ್ತಾ ಇಲ್ಲ. ಸೊ ಇಂಡಿಯಾದು ಫ್ಲೈಟ್ ನೋಡಿಕೊಂಡು ಇಷ್ಟರಲ್ಲೇ ಖುಷಿ ಪಟ್ಕೊಂಡು ಟಾಟಾ ಹೇಳಿ ಒಂದು ಮೆಸೇಜ್ ಕಳಿಸೋದು, ಮಿಸ್ ಯು ಇಂಡಿಯಾ ಅಂತ. ಇದು ಬರ್ತಾನೆ ಇರ್ತೀವಿ ಈ ಥರ ಲೂಸ್ ಥರ. ಯಾರಾದರೂ ಫ್ರೆಂಡ್ಸ್ ಹೊರಟಿದ್ದಾರೆ ಅಂದರೆ ಅವ್ರ ಜೊತೆ ಕೇಳೋರಿಗೆ ನೋಡೋರಿಗೆ ಒಳ್ಳೆ ಲೂಸ್ಗಳಿರ್ಬೋದು ಅನಿಸುತ್ತೆ. ಆ ಫೀಲ್ ನಮ್ಗಷ್ಟೇ ಗೊತ್ತು ಎಷ್ಟು ಮಿಸ್ ಮಾಡ್ಕೊತಿದ್ದೀವಿ ಅಂತ. ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಕೀಪ್ ಸಪೋರ್ಟಿಂಗ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋನಲ್ಲಿ. ಅದುವರೆಗೂ ನನ್ನ ಮಿಸ್ ಮಾಡ್ಕೊತಾ ಇರಲಿಲ್ಲ.